ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಮರಳಿ ಸ್ವಾಗತ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಗುರಿ ಬಹಳ ಸ್ಪಷ್ಟವಾಗಿದೆ. ಸ್ಯಾಮ್ಯುಯಲ್ ಬೆಕೆಟ್ ಅವರ ಅತ್ಯಂತ ಪ್ರಸಿದ್ಧ ನಾಟಕ ವೇಟಿಂಗ್ ಫಾರ್ ಗಡೋ, ಅಂದ್ರೆ ವೇಟಿಂಗ್ ಫಾರ್ ಗಡೋಟ್ ಅನ್ನೋ ಪರೀಕ್ಷಾ ದೃಷ್ಟಿಯಿಂದ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದು. ಈ ನಾಟಕವನ್ನ ಮೇಲ್ನೋಟಕ್ಕೆ ನೋಡಿದ್ರೆ ಏನೂ ಅರ್ಥವಾಗೋದ ಗೊಂದಲದ ಗೂಡು ಅಂತ ಅನಿಸ್ಬೋದು. ಹೌದು. ಸರಿ, ಹಾಗಾದ್ರೆ ತಡ ಮಾಡುವುದು ಬೇಡ, ನಾವೀಗ ನೇರವಾಗಿ ವಿಷಯಕ್ಕೆ ಬರೋಣ. ಇಂಟ್ರೊಡಕ್ಷನ್. ಈ ನಾಟಕದ ಹಿನ್ನೆಲೆ ಅರ್ಥ ಮಾಡ್ಕೊಳ್ಳೋದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಬಹಳ ಮುಖ್ಯ. ಸ್ಯಾಮ್ಯುಯಲ್ ಬೆಕೆಟ್ ಅವರು ಇದನ್ನ ಮೂಲತಃ 1948-49 ಸುಮಾರಿಗೆ ಫ್ರೆಂಚ್ ಭಾಷೆಯಲ್ಲಿ ಬರೆದ್ರು. ಓ, ಅಂದ್ರೆ ಇದು ಮೂಲ ಇಂಗ್ಲಿಷ್ ಕೃತಿ ಅಲ್ವಾ? ಅಲ್ಲ, ಫ್ರೆಂಚ್ನಲ್ಲಿ ಬರೆದು ಆಮೇಲೆ ಸ್ವತಃ ಬೆಕೆಟ್ ಅವರೇ ಇದನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿದ್ರು. ಸಾಹಿತ್ಯದಲ್ಲಿ ಇದನ್ನ ಥಿಯೇಟರ್ ಆಫ್ ದಿ ಅಬ್ಸರ್ಡ್, ಅಂದ್ರೆ ಅಸಂಬದ್ಧ ನಾಟಕ ಚಳುವಳಿಗೆ ಸೇರಿದ ಪ್ರಮುಖ ಕೃತಿ ಅಂತ ಕರೀತಾರೆ. ಒಂದು ನಿಮಿಷ, ಇಲ್ಲೇ ಸ್ವಲ್ಪ ವಿವರವಾಗಿ ಬಿಡಿಸಿ ನೋಡೋಣ. ಈ ಥಿಯೇಟರ್ ಆಫ್ ದಿ ಅಬ್ಸರ್ಡ್ ಅಂದ್ರೆ ಅಸಂಬದ್ಧ ಅಂತ ಯಾಕೆ ಕರೀತಾರೆ ಇದನ್ನ? ಅಂದ್ರೆ ಈಗ ನೋಡಿ, ಎರಡನೆಯ ಮಹಾಯುದ್ಧದ ನಂತರ ಜಗತ್ತು ಸಂಪೂರ್ಣವಾಗಿ ಬದಲಾಗಿತ್ತು. ಲಕ್ಷಾಂತರ ಜನರ ಸಾವು, ಅಣುಬಾಂಬ್ ವಿನಾಶ, ಇವೆಲ್ಲ ಕಣ್ಣಾರೆ ನೋಡಿದ ಮೇಲೆ ಮನುಷ್ಯನಿಗೆ ಒಂದು ಪ್ರಶ್ನೆ ಶುರುವಾಯಿತು. ಈ ಜೀವನದ ಅರ್ಥ ಏನು ಅಂತಾನ? ಎಕ್ಸಾಕ್ಟ್ಲಿ. ನಾವು ಏಕೆ ಬದುಕ್ತಿದ್ದೇವೆ ಅನ್ನೋ ಪ್ರಶ್ನೆ ಕಾಡೋಕ್ ಶುರುವಾಯಿತು. ಧರ್ಮ, ತರ್ಕ, ವಿಜ್ಞಾನ ಯಾವುದ್ರ ಮೇಲೂ ನಂಬಿಕೆ ಉಳಿಲಿಲ್ಲ ಜನರಿಗೆ. ಆ ಅರ್ಥಹೀನತೆ ಮತ್ತು ಅನಿಶ್ಚಿತತೆಯನ್ನ ವೇದಿಕೆಯ ಮೇಲೆ ತರೋದೇ ಈ ನಾಟಕದ ಮೂಲ ಉದ್ದೇಶ. ಸಾಮಾನ್ಯ ನಾಟಕಗಳ ತರ ಇದರಲ್ಲಿ ಹೀರೋ ಇಲ್ಲ, ವಿಲನ್ ಇಲ್ಲ, ಯಾವುದೇ ಸ್ಪಷ್ಟವಾದ ಕಥೆ, ಘಟನೆಗಳು ಅಥವಾ ಒಂದು ಮುಕ್ತಾಯ ಅನ್ನೋದೇ ಇರೋದಿಲ್ಲ. ಇದು ಒಂಥರ ಹೇಗಿದೆ ಅಂದ್ರೆ, ಬರ್ದೇ ಇರೋ ಬಸ್ಸುಗಾಗಿ ಇಡೀ ಜೀವನವನ್ನ ಬಸ್ ಸ್ಟ್ಯಾಂಡ್ನಲ್ಲೇ ಕಾಯ್ತಾ ಕಳೆಯುವಂಥ ಪರಿಸ್ಥಿತಿ. ಹೌದು, ಸರಿಯಾದ ಉದಾಹರಣೆ. ಆ ಬಸ್ ಬರುತ್ತೋ ಇಲ್ವೋ ಯಾರಿಗೂ ಗೊತ್ತಿಲ್ಲ, ಆದ್ರೆ ಕಾಯೋದನ್ನ ಮಾತ್ರ ಬಿಡುವಂತಿಲ್ಲ. ಬಸ್ ಯಾಕೆ ಬರ್ತಿಲ್ಲ ಅಂತ ಕೇಳೋಣ ಅಂದ್ರೆ ಅಲ್ಲಿ ವಿಚಾರಿಸೋಕೆ ಬೇರೆ ಯಾರೂ ಇರಲ್ಲ. ಇದೇ ತಾನೇ ಅಸಂಬದ್ಧತೆ ಅಂದ್ರೆ. 100ಕ್ಕೆ 100 ಪಾಲು ಕರೆಕ್ಟ್ ಇದು. ನಾಟಕದಲ್ಲಿ ವ್ಲಾಡಿಮಿರ್ ಮತ್ತು ಎಸ್ಟ್ರಾಂಗನ್ ಅಂತ ಇಬ್ರು ಅಲೆಮಾರಿಗಳು ಇರ್ತಾರೆ. ಅವರು ಒಂದು ಒಣಗಿದ ಮರದ ಕೆಳಗೆ ಗೊಡೋ ಎಂಬ ನಿಗೂಢ ವ್ಯಕ್ತಿಗಾಗಿ ಕಾಯ್ತಾ ಇರ್ತಾರೆ. ಈ ಗೊಡೋ ಯಾರು ಆಕ್ಚುಲಿ? ಅದೇ ಸ್ವಾರಸ್ಯ. ಆತ ಯಾರೋ, ಯಾಕೆ ಕಾಯ್ತಾ ಇದ್ದಾರೆ ಅನ್ನೋದು ಆ ಪಾತ್ರಗಳಿಗೂ ಗೊತ್ತಿಲ್ಲ, ನೋಡೋ ಪ್ರೇಕ್ಷಕರಿಗೂ ಗೊತ್ತಾಗಲ್ಲ. ಕೇವಲ ಆ ಕಾಯುವಿಕೆ ಅನ್ನೋದು ಮಾತ್ರ ಅಲ್ಲಿ ಸತ್ಯ. ವಾವ್, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸರಿ, ಇದರ ಕಥೆ ಏನಿದೆ ಅಂತ ಪರೀಕ್ಷೆ ದೃಷ್ಟಿಯಿಂದ ಹಂತ ಹಂತವಾಗಿ ನೋಡೋಣ. ಶಾರ್ಟ್ ಸಮರಿ. ಓಕೆ, ಇದರ ಸಾರಾಂಶ ಹೇಳೋದಾದ್ರೆ ನಾಟಕದಲ್ಲಿ ಕೇವಲ 2 ಅಂಕಗಳಿವೆ, ಅಂದ್ರೆ ಆಕ್ಟ್ 1 ಮತ್ತು ಆಕ್ಟ್ 2. ಮೊದಲನೇ ಅಂಕದಲ್ಲಿ ವ್ಲಾಡಿಮಿರ್ ಮತ್ತು ಎಸ್ಟ್ರಾಂಗನ್ ಆ ಒಂಟಿ ಮರದ ಬಳಿ ಗೊಡೋಗಾಗಿ ಕಾಯ್ತಾ ಇರ್ತಾರೆ. ಆ ಕಾಯುವಿಕೆಯ ಬೇಸರ ಕಳೆಯೋಕೆ ಅಂತ ತಮ್ಮಲ್ಲೇ ವಿಚಿತ್ರವಾಗಿ ಮಾತನಾಡ್ತಾರೆ, ವಾದ ಮಾಡ್ತಾರೆ, ಜಗಳ ಆಡ್ತಾರೆ. ಅಂದ್ರೆ ಟೈಮ್ ಪಾಸ್ ಮಾಡೋಕೆ. ಹೌದು. ಆಮೇಲೆ ಅಲ್ಲಿಗೆ ಪೊಜೋ ಎಂಬ ಯಜಮಾನ ಮತ್ತು ಅವನ ಸೇವಕ ಲಕ್ಕಿ ಬರ್ತಾರೆ. ಆ ಪೊಜೋ ಅನ್ನೋನು ಲಕ್ಕಿಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾ ಇರ್ತಾನೆ. ಅವರಲ್ಲಿನ್ನ ಹೋದ್ಮೇಲೆ ಒಬ್ಬ ಚಿಕ್ಕ ಹುಡುಗ ಬಂದು ಗೊಡೋ ಇವತ್ತು ಬರೋದಿಲ್ಲ, ನಾಳೆ ಖಂಡಿತ ಬರ್ತಾನೆ ಅಂತ ಹೇಳಿ ಹೋಗ್ತಾನೆ. ಇದು ಆಕ್ಟ್ 1 ಆಯ್ತು. ಹಾಗಾದ್ರೆ ಆಕ್ಟ್ 2 ನಲ್ಲಿ ಏನಾಗುತ್ತೆ? ಕಥೆ ಮುಂದೆ ಹೋಗುತ್ತಾ? ಅದೇ ಇಲ್ಲಿ ಟ್ವಿಸ್ಟ್. 2ನೇ ಅಂಕದಲ್ಲಿ ಮತ್ತೆ ಅದೇ ಸನ್ನಿವೇಶ ರಿಪೀಟ್ ಆಗುತ್ತೆ. ಸಣ್ಣ ಪುಟ್ಟ ಬದಲಾವಣೆ ಇರುತ್ತೆ ಅಷ್ಟೇ. ಏನೇನ್ ಬದಲಾವಣೆ ಇರುತ್ತೆ? ಆ ಒಣಗಿದ ಮರದಲ್ಲಿ ಈಗ ಕೆಲವು ಎಲೆಗಳು ಚಿಗುರಿರುತ್ತೆ. ಆಮೇಲೆ ಆ ಪೋಜೋ ಈಗ ಕುರುಡನಾಗಿರ್ತಾನೆ ಮತ್ತು ಲಕ್ಕಿ ಮೂಕನಾಗಿರ್ತಾನೆ. ಓಹೋ. ಮತ್ತೆ ಅದೇ ಹುಡುಗ ಬರ್ತಾನೆ, ಬಂದು ಗೊಡೋ ಇವತ್ ಬರೋದಿಲ್ಲ ಅಂತಾನೆ. ಕೊನೆಗೆ ಆ ಇಬ್ರು ಪಾತ್ರಗಳು ಅಂದ್ರೆ ವ್ಲಾಡಿಮಿರ್ ಮತ್ತು ಎಸ್ಟ್ರಾಂಗನ್ ಆತ್ಮಹತ್ಯೆ ಮಾಡ್ಕೊಳ್ಳೋ ಬಗ್ಗೆ ಯೋಚನೆ ಮಾಡ್ತಾರೆ, ಆದ್ರೆ ಮಾಡ್ಕೊಳ್ಳಲ್ಲ. ಅಂದ್ರೆ ನಾಟಕ ಹೇಗ್ ಶುರುವಾಯಿತೋ ಹಾಗೆ ಮುಕ್ತಾಯ ಆಗತ್ತಾ? ಹೌದು, ಎಕ್ಸಾಕ್ಟ್ಲಿ. ಕಾಯಿರಿ, ಅಂದ್ರೆ ಮೊದಲನೇ ಅಂಕದಲ್ಲಿ ಏನ್ ನಡೆಯುತ್ತೋ 2ನೇ ಅಂಕದಲ್ಲೂ ಅದೇ ನಡೆಯುತ್ತಾ? ಕಥೆಯಲ್ಲಿ ಒಂದು ಚೂರು ಪ್ರೋಗ್ರೆಸ್ ಇಲ್ವಾ? ಹಾಗಾದ್ರೆ ವೀಕ್ಷಕರು ಥಿಯೇಟರ್ನಲ್ಲಿ ಬೋರ್ ಆಗಿ ಎದ್ದು ಹೋಗಲ್ವಾ? ಇದನ್ನ ಯಾಕೆ ಮಾಸ್ಟರ್ ಪೀಸ್ ಅಂತ ಕರೀತಾರೆ? ಇಲ್ಲಿಯೇ ಆ ಸ್ಯಾಮ್ಯುಯಲ್ ಬೆಕೆಟ್ ಅವರ ಬುದ್ಧಿವಂತಿಕೆ ಇರೋದು. ಬೆಕೆಟ್ ಅವರಿಗೆ ಪ್ರೇಕ್ಷಕರಿಗೆ ಒಂದು ಕತೆ ಹೇಳೋ ಉದ್ದೇಶನೇ ಇರಲಿಲ್ಲ. ಮತ್ತಿನ್ನೇನು ಉದ್ದೇಶ ಇತ್ತು? ಆ ಇಬ್ಬರು ಪಾತ್ರಗಳು ಕಾಯುತ್ತಾ ಅನುಭವಿಸುವ ಆ ಬೇಸರ, ಆ ಗೊಂದಲ ಇದೆಯಲ್ಲ, ಅದನ್ನ ಪ್ರೇಕ್ಷಕರು ಕೂಡ ಥಿಯೇಟರ್ನಲ್ಲಿ ಕೂತು ಅನುಭವಿಸ್ಬೇಕು ಅನ್ನೋದೇ ಅವರ ಉದ್ದೇಶ. ಓ, ನೈಸ್. ನೋಡಿ, ಜೀವನ ಅನ್ನೋದೇ ಒಂದು ಅಂತ್ಯವಿಲ್ಲದ ಪುನರಾವರ್ತನೆ ತಾನೆ. ಬೆಳಗ್ಗೆ ಏಳೋದು, ಕೆಲ್ಸಕ್ಕೋಗೋದು, ವಾಪಸ್ ಬರೋದು, ಮತ್ತೆ ಮಾರನೇ ದಿನ ಅದೇ ರಿಪೀಟ್. ಈ ಒಂದು ಶೂನ್ಯತೆಯನ್ನ ಪ್ರೇಕ್ಷಕರಿಗೆ ನೇರವಾಗಿ ತಲುಪಿಸೋಕೆ ಅಂತಾನೆ ಕಥೆ ಯಾವುದೇ ತಾರ್ಕಿಕ ಅಂತ್ಯವನ್ನ ಕಾಣೋದಿಲ್ಲ. ವಾವ್, ಇದು ನಿಜಕ್ಕೂ ಆಳವಾದ ಯೋಚನೆ.
ಕಥೆ ಒಂದೇ ವೃತ್ತದಲ್ಲಿ ಸುತ್ತೋದಕ್ಕೆ ಕಾರಣ ಏನು ಅನ್ನೋದನ್ನ ಈಗ ಥೀಮ್ಸ್ ಮೂಲಕ ವಿಶ್ಲೇಷಣೆ ಮಾಡೋಣ. ಪರೀಕ್ಷೆಯಲ್ಲಿ ದೀರ್ಘ ಉತ್ತರ ಬರೆಯೋದಕ್ಕೆ ಇದು ಬಹಳ ಮುಖ್ಯ. ನಾವು ಥೀಮ್ಸ್ ನೋಡೋಣ ಈಗ. ಥೀಮ್ಸ್ ಇದರಲ್ಲಿ ಮೊದಲನೇದು ಆಬ್ಸರ್ಡಿಟಿ ಆಫ್ ಹ್ಯೂಮನ್ ಲೈಫ್. ಅಂದ್ರೆ ಮಾನವ ಜೀವನದ ಅಸಂಬದ್ಧತೆ ಅಥವಾ ಅರ್ಥಹೀನತೆ ಅಂತ. ಈ ನಾಟಕದಲ್ಲಿ ಬರೋ ಪಾತ್ರಗಳಿಗೆ ತಾವು ಯಾಕೆ ಅಸ್ತಿತ್ವದಲ್ಲಿದ್ದೀವಿ ಅಂತಾನೆ ಗೊತ್ತಿಲ್ಲ. ಅವರು ಸುಮ್ನೆ ಬೂಟು ತೆಗೆಯೋದು, ಟೋಪಿ ಬದಲಾಯಿಸೋದು, ಇಂಥ ಅರ್ಥಹೀನ ಕೆಲ್ಸಗಳನ್ನ ಪದೇ ಪದೇ ಮಾಡ್ತಾ ಇರ್ತಾರೆ. ಎಕ್ಸಾಮ್ನಲ್ಲಿ ವಿದ್ಯಾರ್ಥಿಗಳು ಬರಿಬೇಕಾದ ಮುಖ್ಯ ಅಂಶ ಏನಂದ್ರೆ, ಬೆಕೆಟ್ ಅವರು ಮನುಷ್ಯನ ಜೀವನಕ್ಕೆ ಯಾವುದೇ ಅಂತರ್ಗತ ಅರ್ಥವಿಲ್ಲ, ಅಂದ್ರೆ ಲೈಕ್ ನೋ ಇನ್ಹೆರೆಂಟ್ ಮೀನಿಂಗ್, ನಾವೇ ಅದಕ್ಕೊಂದು ಅರ್ಥವನ್ನ ಕಲ್ಪಿಸ್ಕೊಳ್ಬೇಕು ಅಂತ ತೋರಿಸಿದ್ದಾರೆ. ಖಂಡಿತ. ಎರಡನೇ ಪ್ರಮುಖ ಥೀಮ್ ವೇಟಿಂಗ್ ಅಂಡ್ ಹೋಪ್. ಕಾಯುವಿಕೆ ಮತ್ತು ಭರವಸೆ. ಗೊಡೋ ಬರ್ದೇ ಇದ್ರೂ ಕಾಯ್ತಾ ಇರ್ತಾರಲ್ಲ, ಅದು ಮಾನವನ ಭರವಸೆಯ ಸಂಕೇತ. ಅಂದ್ರೆ ನಾಳೆ ಏನಾದ್ರೂ ಒಳ್ಳೇದಾಗ್ಬೋದು ಅನ್ನೋ ನಂಬಿಕೆನಾ? ಹೌದು. ಮನುಷ್ಯನಿಗೆ ಎಷ್ಟೇ ಕಷ್ಟ ಬಂದ್ರೂ ನಾಳೆ ಪರಿಸ್ಥಿತಿ ಸರಿಯಾಗಬಹುದು, ಏನಾದ್ರೂ ಪವಾಡ ನಡೀಬಹುದು ಅನ್ನೋ ನಂಬಿಕೆ ಇರುತ್ತಲ್ಲ, ಆ ನಂಬಿಕೆಯೇ ಇಲ್ಲಿನ ಕಾಯುವಿಕೆ. ಆದ್ರೆ ಬೆಕೆಟ್ ಇಲ್ಲೊಂದು ಸೂಕ್ಷ್ಮವಾದ ಪ್ರಶ್ನೆ ಎತ್ತಾರೆ. ಈ ಭರವಸೆಯೇ ಮನುಷ್ಯನಿಗೆ ಮುಳುವಾಗ್ತಿದೆಯಾ ಅಂತ. ಓಹೋ, ಹೇಗೆ? ಭರವಸೆ ಅನ್ನೋದೇ ಇಲ್ಲದೆ ಹೋಗಿದ್ರೆ ಆ ಪಾತ್ರಗಳು ಆ ಬೇಸರದ ಜಾಗದಿಂದ ಎದ್ದು ತಮ್ಮ ಪಾಡಿಗೆ ತಾವು ಎಲ್ಲಾಂದ್ರೂ ಹೋಗ್ಬೋದಿತ್ತಲ್ವಾ? ಹೌದು. ನಾವು ಮೊದಲು ಮಾತನಾಡಿದ ಆ ಬಸ್ ಸ್ಟ್ಯಾಂಡ್ ಉದಾಹರಣೆ ಹಾಗೆ. ಬಸ್ ಬರುತ್ತೆ ಅನ್ನೋ ಸುಳ್ಳು ಭರವಸೆ ಇರೋದ್ರಿಂದಲೇ ಅವರು ಬೇರೆ ದಾರಿಯಲ್ಲೇ ನಡ್ಕೊಂಡು ಹೋಗೋ ಪ್ರಯತ್ನ ಕೂಡ ಮಾಡೋದಿಲ್ಲ. ಎಕ್ಸಾಕ್ಟ್ಲಿ, ಅದೇ ಪಾಯಿಂಟ್. ಮೂರನೇ ಥೀಮ್ ಟೈಮ್ ಅಂಡ್ ಅನ್ಸರ್ಟನಿಟಿ. ಇಲ್ಲಿ ಸಮಯ ಅನ್ನೋದು ಬಹಳ ಅಸ್ಪಷ್ಟ. ಪಾತ್ರಗಳಿಗೆ ನಿನ್ನೆ ನಡೆದಿದ್ದು ನೆನಪೇ ಇರಲ್ಲ. ಅಂದ್ರೆ ನಿನ್ನೆ ನಾವು ಇಲ್ಲೇ ಇದ್ವಾ, ಆ ಮರ ಇದೇನಾ ಅಂತನ. ಹೌದು, ನಿನ್ನೆ ಆ ಪೂಜು ಬಂದಿದ್ನಾ, ಯಾವುದಕ್ಕೂ ಅವರತ್ರ ಖಚಿತವಾದ ಉತ್ತರ ಇರೋದಿಲ್ಲ. ಇದು ಭವಿಷ್ಯದ ಅನಿಶ್ಚಿತತೆಯನ್ನ ತೋರಿಸುತ್ತೆ. ಸಮಯ ಉರುಳಿದರೂ ಮನುಷ್ಯನ ಆಂತರಿಕ ಸ್ಥಿತಿ ಮಾತ್ರ ಬದಲಾಗೋದಿಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಕರೆಕ್ಟ್. ನಾಲ್ಕನೇ ವಿಷಯ ಬಂದು ಲೋನ್ಲಿನೆಸ್ ಅಂಡ್ ಕಂಪ್ಯಾನಿಯನ್ಶಿಪ್. ಒಂಟಿತನ ಮತ್ತು ಒಡನಾಟ. ವ್ಲಾಡಿಮಿರ್ ಮತ್ತು ಎಸ್ಟ್ರಾಂಗನ್ ಸದಾ ಜಗಳ ಆಡ್ತಾರೆ, ಪರಸ್ಪರ ದೂರ ಹೋಗೋಣ, ಬಿಟ್ಟು ಹೋಗ್ತೀನಿ ಅಂತಾರೆ. ಆದ್ರೆ ಹೋಗಲ್ಲ ಅಲ್ವಾ? ಹೋಗಲ್ಲ. ಯಾಕೆಂದ್ರೆ ಅವರಿಗೆ ಒಂಟಿತನದ ಭಯ. ಜಗತ್ತಿನ ಈ ಶೂನ್ಯತೆಯ ನಡುವೆ ಮನುಷ್ಯನಿಗೆ ಮತ್ತೊಬ್ಬ ಮನುಷ್ಯನ ಬೆಂಬಲ ಬೇಕೇ ಬೇಕು. ಆ ಒಡನಾಟ ಇಲ್ದೆ ಹೋದ್ರೆ ಮನುಷ್ಯನಿಗೆ ತನ್ನ ಅಸ್ತಿತ್ವದ ಮೇಲೆಯೇ ನಂಬಿಕೆ ಹೊರಟೋಗುತ್ತೆ. ಐದನೇ ಪ್ರಮುಖ ಥೀಮ್ ಸಫರಿಂಗ್ ಅಂಡ್ ಹ್ಯೂಮನ್ ಕಂಡೀಷನ್. ದೈಹಿಕ ಮತ್ತು ಮಾನಸಿಕ ನೋವು ಈ ನಾಟಕದ ಉದ್ದಕ್ಕೂ ನಮಗೆ ಕಾಣಿಸುತ್ತೆ. ಲೈಕ್ ಎಸ್ಟ್ರಾಂಗನ್ಗೆ ಯಾವಾಗ್ಲೂ ಕಾಲಿನ ನೋವಿರುತ್ತೆ. ಹೌದು, ಹಸಿವು ಕೂಡ ಇರುತ್ತೆ. ಇನ್ನು ಆ ಲಕ್ಕಿ ಪಾತ್ರ ಯಜಮಾನನ ಹಿಂಸೆಯಿಂದ ಬಳಲುತ್ತಾನೆ. ವ್ಲಾಡಿಮಿರ್ ಮಾನಸಿಕ ಶೂನ್ಯತೆಯಿಂದ ಬಳಲುತ್ತಾನೆ. ಜೀವನ ಅಂದ್ರೆ ಕೇವಲ ನೋವಂದ ಸಹಿಸ್ಕೊಳ್ಳೋದು ಮಾತ್ರನಾ ಅನ್ನೋ ಪ್ರಶ್ನೆಯನ್ನ ಈ ನಾಟಕ ನಮ್ಮ ಮುಂದೆ ಇಡತ್ತೆ. ಈಗ ಪರೀಕ್ಷೆಯಲ್ಲಿ ಇನ್ನಷ್ಟು ಸುಲಭವಾಗಿ ನೆನಪಿಟ್ಕೊಳ್ಳಲು ಪ್ರತಿ ಅಂಕವನ್ನು ಕಾಲಾನುಕ್ರಮವಾಗಿ ಅಂದ್ರೆ ಕ್ರಾನೊಲಾಜಿಕಲ್ ಆಗಿ ದೃಶ್ಯದ ನಂತರ ದೃಶ್ಯ ಹೇಗೆ ಸಾಗತ್ತೆ ಅಂತ ವಿಶ್ಲೇಷಣೆ ಮಾಡೋಣ. ಆಕ್ಟ್ಸ್ ವೈಸ್ ಎಕ್ಸ್ಪ್ಲನೇಷನ್. ಮೊದಲು ಆಕ್ಟ್ 1. ವೇದಿಕೆಯ ವಿನ್ಯಾಸ ಬಹಳ ಸಿಂಪಲ್. ಒಂದು ಒಂಟಿ ರಸ್ತೆ ಮತ್ತು ಒಂದೇ ಒಂದು ಒಳಗಿದ ಮರ. ಇದು ಪ್ರಪಂಚದ ಶೂನ್ಯತೆಗೆ ದೊಡ್ಡ ಸಾಕ್ಷಿ. ಓಕೆ. ನಾಟಕ ಶುರುವಾಗೋದೇ ಎಸ್ಟ್ರಾಂಗನ್ ತನ್ನ ಕಾಲಿನ ಬೂಟನ್ನು ತೆಗೆಯೋಕೆ ಕಷ್ಟಪಡುವ ದೃಶ್ಯದಿಂದ. ಅವನು ಆ ದೈಹಿಕ ಕಷ್ಟದಲ್ಲಿದ್ರೆ ವ್ಲಾಡಿಮಿರ್ ಬಂದಾಗ ಅವನೇನೋ ತಾತ್ವಿಕವಾಗಿ ಯೋಚನೆ ಮಾಡ್ತಾ ಇರ್ತಾನೆ. ಇವರಿಬ್ಬರು ತಮ್ಮ ಬೇಸರ ಕಳೆಯೋಕೆ ಏನೇನೋ ಮಾತಾಡ್ತಾರಲ್ಲ. ಹೌದು, ಧರ್ಮಗ್ರಂಥಗಳ ಬಗ್ಗೆ, ತಮ್ಮ ಗತಕಾಲದ ಬಗ್ಗೆ ಎಲ್ಲ ಮಾತನಾಡ್ತಾರೆ. ಇಲ್ಲಿ ನಾನು ಗಮನಿಸಿದ ಒಂದು ಮುಖ್ಯವಾದ ಅಂಶ ಅಂದ್ರೆ ಅವರ ಸಂಭಾಷಣೆ ಮಧ್ಯೆ ಸಾಕಷ್ಟು ಬಾರಿ ಸೈಲೆನ್ಸ್ ಅಂದ್ರೆ ವಿರಾಮ ಬರುತ್ತೆ. ಬೆಕೆಟ್ ಅವರು ಉದ್ದೇಶಪೂರ್ವಕವಾಗಿಯೇ ಆ ಮೌನವನ್ನ ಬಳಸಿದಾರಲ್ವಾ? ಹೌದು, ಬಹಳ ಸೂಕ್ಷ್ಮವಾದ ಅಂಶವನ್ನ ನೀವು ಗುರುತಿಸಿದ್ರಿ. ಆ ಮೌನ ಇಲ್ಲಿ ಬಹಳ ಮುಖ್ಯ. ಮಾತನಾಡೋಕೆ ಯಾವುದೇ ವಿಷಯ ಇಲ್ಲದೆ ಹೋದಾಗ ಅವರು ಆ ಮೌನದಲ್ಲೇ ತಮ್ಮ ನಿಜವಾದ ಶೂನ್ಯತೆಯನ್ನ ಎದುರಿಸಬೇಕಾಗತ್ತೆ. ಆ ಮೌನ ಪ್ರೇಕ್ಷಕರಿಗೂ ಒಂಥರ ಮುಜುಗರ ಉಂಟು ಮಾಡುತ್ತೆ. ಹೌದು, ಆಗ ಆ ಬೇಸರವನ್ನ ಒಡೆಯೋಕೆ ಅಂತಾನೆ ಪೋಜೋ ಮತ್ತು ಲಕ್ಕಿಯ ಪ್ರವೇಶ ಆಗುತ್ತೆ. ಆ ದೃಶ್ಯ ನೋಡಿದ್ರೆ ಯಾರಿಗಾದ್ರೂ ವಿಚಿತ್ರ ಅನ್ಸುತ್ತೆ. ಪೋಜೋ ಒಬ್ಬ ಅಹಂಕಾರಿ ಯಜಮಾನ. ಅವನು ತನ್ನ ಸೇವಕ ಲಕ್ಕಿಯ ಕುತ್ತಿಗೆಗೆ ಹಗ್ಗ ಕಟ್ಟಿ ಭಾರವಾದ ಚೀಲಗಳನ್ನ ಹೊರಿಸಿ ಪ್ರಾಣಿತರ ನಡೆಸ್ಕೊಳ್ತಾನೆ. ಇದು ಆ ಕಾಲದ ಗುಲಾಮಗಿರಿಯ ಸಂಕೇತ ಅಂತ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ಸಮಾಜದಲ್ಲಿರೋ ಶೋಷಣೆ, ಅಧಿಕಾರ ಮತ್ತು ಅಸಹಾಯಕತೆಯ ಸಂಕೇತ ಅದು. ಆದ್ರೆ
ಇಲ್ಲಿನ್ನೊಂದು ಕುತೂಹಲಕಾರಿ ಘಟನೆ ನಡೆಯುತ್ತೆ. ಪೊಜೋ ಆದೇಶ ಕೊಟ್ಟಾಗ ಆ ಲಕ್ಕಿ ಒಂದು ಸುದೀರ್ಘವಾದ ಭಾಷಣ ಮಾಡ್ತಾನೆ. ಹೌದು. ಆ ಭಾಷಣ ನೋಡಿದ್ರೆ ಸಂಪೂರ್ಣ ಅರ್ಥಹೀನ, ತಲೆಬುಡ ಇಲ್ಲದ ವಾಕ್ಯಗಳು. ಅದು ಯಾಕೆ ಅಷ್ಟು ಮುಖ್ಯ ಪರೀಕ್ಷೆಗೆ? ಯಾಕಂದ್ರೆ ಲಕ್ಕಿ ಮಾಡೋ ಆ ಅರ್ಥಹೀನ ಭಾಷಣ ಆಧುನಿಕ ಯುಗದಲ್ಲಿ ಭಾಷೆ, ತರ್ಕ, ವಿಜ್ಞಾನ ಮತ್ತು ಜ್ಞಾನ ಹೇಗೆ ಕುಸಿದು ಬಿದ್ದಿದೆ ಅನ್ನೋದನ್ನ ಸಂಕೇತಿಸುತ್ತೆ. ಅಂದ್ರೆ ಮನುಷ್ಯ ಎಷ್ಟೇ ಓದಿದ್ರೂ ಪ್ರಯೋಜನ ಇಲ್ಲ ಅಂತನಾ? ಹೌದು. ಪ್ರಕೃತಿಯ ಅನಿಶ್ಚಿತತೆಯ ಮುಂದೆ ಅವೆಲ್ಲವೂ ಕೇವಲ ಶಬ್ದಗಳ ಗೊಂದಲ ಮಾತ್ರ. ಆ ಭಾಷಣ ಆದ್ಮೇಲೆ ಅವರು ಹೋಗ್ತಾರೆ. ಆಮೇಲೆ ಆ ಹುಡುಗ ಬಂದು ಗೊಡೋ ಇಂದು ಬರಲ್ಲ ಅಂತ ಹೇಳಿ ಹೋಗ್ತಾನೆ. ಆಕ್ಟ್ 1 ಮುಗಿಯುವಾಗ ವ್ಲಾಡಿಮಿರ್ ಕೇಳ್ತಾನೆ, ಸರಿ ನಾವು ಹೋಗೋಣ ಅಂತ. ಎಸ್ಟ್ರಾಂಗನ್ ಹೌದು ಹೋಗೋಣ ಅಂತಾನೆ. ಆದ್ರೆ ಅಲ್ಲಿ ಸ್ಟೇಜ್ ಡಿರೆಕ್ಷನ್ ಏನಿರುತ್ತೆ ಗೊತ್ತಾ? ದೇ ಡು ನಾಟ್ ಮೂವ್ ಅಂತ. ಓ, ಅವರು ಒಂದು ಹೆಜ್ಜೆ ಕೂಡ ಕದಲುವುದಿಲ್ಲ. ಹೌದು. ಆಹಾ, ಅದೇ ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ. ಈಗ ಮುಂದಿನ ಹಂತ ಆಕ್ಟ್ 2 ನೋಡೋಣ. 2ನೇ ಅಂಕದಲ್ಲಿ ಮರುದಿನ ಅದೇ ಜಾಗ. ಆದ್ರೆ ಈಗ ಒಣಗಿದ ಮರದಲ್ಲಿ ಕೆಲವು ಎಲೆಗಳು ಚಿಗುರಿವೆ. ಅಂದ್ರೆ ಸಮಯ ಮುಂದೆ ಸಾಗಿದೆ ಅಂತ ಅರ್ಥ. ಆದ್ರೆ ಎಸ್ಟ್ರಾಂಗನ್ಗೆ ನಿನ್ನೆ ನಡೆದ ಯಾವ ಘಟನೆನೂ ನೆನ್ಪಿರಲ್ಲ ಅಲ್ವಾ? ಹೌದು, ಅವನಿಗೆ ಸಂಪೂರ್ಣ ಮರೆವು. ನನ್ನ ಪ್ರಕಾರ ಆ ಮರದಲ್ಲಿ ಎಲೆಗಳು ಬಂದಿರೋದು ನಿಸರ್ಗದ ಬದಲಾವಣೆಯನ್ನ ತೋರಿಸಿದ್ರೆ, ಆ ಪಾತ್ರೆಗಳ ಸ್ಥಿತಿ ಹಾಗೇ ಇರೋದು ಮನುಷ್ಯನ ಆಂತರಿಕ ಶೂನ್ಯತೆಯನ್ನ ಎತ್ತಿ ತೋರಿಸುತ್ತೆ ಅಲ್ವಾ? ನಿಖರವಾಗಿ ಹೇಳ್ದ್ರಿ. ಹೊರಗಿನ ಪ್ರಪಂಚ ಬದಲಾಗ್ತಿರೋ ಥರ ಕಂಡ್ರೂ ಮನುಷ್ಯನ ಮೂಲಭೂತ ಸ್ಥಿತಿ ಮಾತ್ರ ಹಾಗೇ ಇರುತ್ತೆ. ಆಮೇಲೆ ಮತ್ತೆ ಪೊಜೋ ಮತ್ತು ಲಕ್ಕಿ ಬರ್ತಾರೆ. ಆದ್ರೆ ಈ ಬಾರಿ ಪೊಜೋ ಸಂಪೂರ್ಣ ಕುರುಡ ಮತ್ತು ಲಕ್ಕಿ ಮೂಕ. ಮೊದಲನೇ ಅಂಕದಲ್ಲಿ ಅಷ್ಟು ಅಹಂಕಾರದಿಂದ ಮೆರೆದ ಆ ಪೊಜೋ ಒಂದೇ ದಿನದಲ್ಲಿ ಕುರುಡನಾಗಿ ಅಸಹಾಯಕ ಆಗ್ತಾನೆ. ಇದು ಅಧಿಕಾರ ಮತ್ತು ಶಕ್ತಿ ಯಾವುದೂ ಶಾಶ್ವತ ಅಲ್ಲ, ಜೀವನ ಬಹಳ ಅನಿಶ್ಚಿತ ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಹೌದು, ಆ ಕುರುಡನಾದ ಪೊಜೋಗೆ ನಿನ್ನೆ ವ್ಲಾಡಿಮಿರ್ ಸಿಕ್ಕಿದ್ದೇ ನೆನಪಿರಲ್ಲ. ಆಮೇಲೆ ಮತ್ತೆ ಅದೇ ಹುಡುಗ ಬರ್ತಾನೆ. ಅದೇ ಹಳೇ ಸಂದೇಶ, ಗೊಡೋ ಬರೋದಿಲ್ಲ ಅಂತ. ಈ ಬಾರಿ ಅವರು ಹತಾಶರಾಗ್ತಾರಲ್ಲ? ಹೌದು, ಹತಾಶರಾಗಿ ಆ ಮರಕ್ಕೆ ನೇಣು ಹಾಕೊಳ್ಳಕ್ಕೆ ಯೋಚನೆ ಮಾಡ್ತಾರೆ. ಆದ್ರೆ ಎಸ್ಟ್ರಾಂಗನ್ನೇ ಬೆಲ್ಟ್ ತುಂಡಾಗಿ ಹೋಗುತ್ತೆ. ಅಂದ್ರೆ ಆತ್ಮಹತ್ಯೆ ಕೂಡ ವಿಫಲ. ಹೌದು, ಕೊನೆಯಲ್ಲಿ ಮತ್ತೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ರು ಅಲ್ಲೇ ನಿಲ್ತಾರೆ. ಆಕ್ಟ್ 2 ಮುಕ್ತಾಯ ಆಗುತ್ತೆ. ಈ ಅಂತ್ಯವಿಲ್ಲದ ಚಕ್ರದಲ್ಲಿ ಸಿಲುಕಿರೋ ಪಾತ್ರಗಳು ಯಾರು ಮತ್ತು ಅವರು ಏನನ್ನು ಸಂಕೇತಿಸ್ತಾರೆ ಅನ್ನೋದನ್ನ ಪರೀಕ್ಷೆಯ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳೋಣ. ಮೇಜರ್ ಕ್ಯಾರೆಕ್ಟರ್ಸ್. ಮೊದಲನೆಯ ಪಾತ್ರ ವ್ಲಾಡಿಮಿರ್. ವ್ಲಾಡಿಮಿರ್ ಈ ನಾಟಕದ ಬುದ್ಧಿಮತ್ತೆಯ ಅಂದ್ರೆ ಮೈಂಡ್ ಅಥವಾ ಇಂಟೆಲೆಕ್ಟ್ನ ಸಂಕೇತ. ಅವನು ಹೆಚ್ಚು ತಾತ್ವಿಕ ಮನೋಭಾವದವನು. ಧರ್ಮ, ಮಾನವನ ನೆನಪು, ಜೀವನದ ಅರ್ಥ ಇದ್ರ ಬಗ್ಗೆ ಸದಾ ಯೋಚಿಸ್ತಾನೆ. ಭರವಸೆ ಬಿಡೋದಿಲ್ವಾ ಅವನು? ಹೌದು, ಎಷ್ಟೇ ನಿರಾಸೆಯಾದ್ರೂ ಭರವಸೆಯನ್ನ ಹಿಡಿದಿಟ್ಟುಕೊಳ್ಳುವ, ಅರ್ಥವನ್ನ ಹುಡುಕುವ ಮಾನವೀಯತೆಯ ಪ್ರತೀಕ ಇವನು. ಎರಡನೇ ಪಾತ್ರ ಎಸ್ಟ್ರಾಗನ್. ವ್ಲಾಡಿಮಿರ್ ಬುದ್ಧಿಮತ್ತೆಯ ಸಂಕೇತ ಆದ್ರೆ ಇವನು ಬಹುಶಃ ಮನುಷ್ಯನ ದೈಹಿಕ ಅಗತ್ಯಗಳ ಅಂದ್ರೆ ಬಾಡಿ ಸಂಕೇತ ಅಂತ ಹೇಳ್ಬೋದಾ? ಸರಿಯಾಗಿ ಹೇಳ್ರಿ. ಎಸ್ಟ್ರಾಂಗನ್ ದೈಹಿಕವಾಗಿ ದುರ್ಬಲ. ಅವನಿಗೆ ಸದಾ ಹಸಿವು, ಕಾಲು ನೋವು. ಅವನು ತಾತ್ವಿಕವಾಗಿ ಯೋಚಿಸೋ ಬದಲು ತಕ್ಷಣದ ದೈಹಿಕ ಅಗತ್ಯಗಳಿಗೆ ಒತ್ತು ಕೊಡ್ತಾನೆ. ಅವನಿಗೆ ಮರೆವು ಕೂಡ ಹೆಚ್ಚಲ್ವಾ? ಹೌದು, ಇದು ಮಾನವನ ಅಸ್ತಿತ್ವದ ಅಸ್ಥಿರತೆಗೆ ಸ್ಪಷ್ಟ ಸಂಕೇತ. ಅವರಿಬ್ರೂ ಸೇರಿ ಒಬ್ಬ ಪೂರ್ಣ ಮನುಷ್ಯನ 2 ಮುಖಗಳನ್ನ ಪ್ರತಿನಿಧಿಸ್ತಾರೆ. ಸೂಪರ್. ಮೂರನೇ ಪಾತ್ರ ಪೊಜೋ. ಪೊಜೋ ಒಬ್ಬ ಶ್ರೀಮಂತ, ಅಹಂಕಾರಿ ಯಜಮಾನ. ಮನುಷ್ಯನ ಅಧಿಕಾರ, ನಿಯಂತ್ರಣ, ಅಹಂಕಾರ ಮತ್ತು ಬಂಡವಾಳಶಾಹಿ ವ್ಯವಸ್ಥೆಯ ಸಂಕೇತ ಇವನು. ಆದ್ರೆ ಸಮಯದ ಮುಂದೆ ಈ ಅಧಿಕಾರ ಎಷ್ಟು ಬೇಗ ಮಣ್ಣು ಪಾಲಾಗುತ್ತೆ ಅನ್ನೋದನ್ನ ಕುರುಡನಾದ ಪೊಜೋ ಪಾತ್ರ ಬಹಳ ಚೆನ್ನಾಗಿ ತೋರಿಸುತ್ತೆ. ಎಕ್ಸಾಕ್ಟ್ಲಿ. ನಾಲ್ಕನೇ ಪಾತ್ರ ಲಕ್ಕಿ. ನನಗೆ ಕಾಡೋ ಪ್ರಶ್ನೆ ಏನಂದ್ರೆ, ಲಕ್ಕಿ ಯಾಕೆ ಓಡಿ ಹೋಗೋದಿಲ್ಲ? ಅವನ ಕೈಯಲ್ಲಿ ಅವಕಾಶ ಇದ್ರೂ ಅವನು ಯಾಕೆ ಆ ಗುಲಾಮಗಿರಿಯನ್ನು ಒಪ್ಪಿಕೊಳ್ತಾನೆ? ಇದು ಬಹಳ ಆಳವಾದ ಪ್ರಶ್ನೆ. ಲಕ್ಕಿ ಸಮಾಜದಲ್ಲಿನ ದೀನ ದಲಿತರ ಮತ್ತು ಶೋಷಿತರ ಪ್ರತೀಕ. ಮನುಷ್ಯ ತನ್ನ ಗುಲಾಮಗಿರಿಗೆ, ತನ್ನ ನೋವಿಗೆ ಕಾಲಕ್ರಮೇಣ ಎಷ್ಟು ಒಗ್ಗಿ ಹೋಗ್ತಾನೆ ಅಂದ್ರೆ ಅವನಿಗೆ ಸ್ವಾತಂತ್ರ್ಯ ಕೊಟ್ಟರು ಅದನ್ನ ಬಳಸ್ಕೊಳ್ಳೋ ಸ್ಥಿತಿಯಲ್ಲೇ ಅವನಿರೋದಿಲ್ಲ. ಓಹೋ, ಲಕ್ಕಿಯ ಮೌನ ಮತ್ತು ಅವನ ವಿಧೇಯತೆ ಇದನ್ನೇ ಸೂಚಿಸ್ತಾ? ಹೌದು, ಖಂಡಿತ. ಐದನೇ ಪಾತ್ರ ದ ಬಾಯ್. ನಾಟಕದ ಪ್ರತಿ ಅಂಕದ ಕೊನೆಯಲ್ಲಿ ಗೊಡೋ ಬರೋದಿಲ್ಲ ಅನ್ನೋ ಸಂದೇಶ ತರೋನು ಈ ಹುಡುಗ. ಇವನು ಸುಳ್ಳು ಭರವಸೆಯ ಸಂಕೇತ. ಆ ಭರವಸೆಯೇ ಇವರನ್ನ ಕಟ್ಟಿ ಹಾಕಿರೋದು. ಮತ್ತು ಕೊನೆಯ ಪಾತ್ರ ಗೊಡೋ. ಯಾರೀ ಗೊಡೋ? ನಾಟಕದ ಶೀರ್ಷಿಕೆಯಲ್ಲೇ ಇರೋ ಈ ಗೊಡೋ ಇಡೀ ನಾಟಕದಲ್ಲಿ ಒಮ್ಮೆಯೂ ವೇದಿಕೆಯ ಮೇಲೆ ಬರೋದೇ ಇಲ್ಲ.
ವಿಮರ್ಶಕರ ಪ್ರಕಾರ ಈ ಗೋಡೋ ಅನ್ನೋದು ಗಾಡ್ ಅಂದ್ರೆ ದೇವರು ಎಂಬ ಪದದಿಂದ ಬಂದಿರಬಹುದು. ಓಕೆ, ಅಂದ್ರೆ ಇದು ದೇವರಾಗಿರಬಹುದು ಅಥವಾ ಮೋಕ್ಷನ? ಹೌದು, ಮೋಕ್ಷ, ಭರವಸೆ ಅಥವಾ ಜೀವನದ ಅರ್ಥವೇ ಆಗಿರಬಹುದು. ಅವನ ಗೈರು ಹಾಜರಿಯೇ ಈ ನಾಟಕದ ಅನಿಶ್ಚಿತತೆಯ ಮೂಲವಸ್ತು. ಹಾಗಾದ್ರೆ ಇದರ ಒಟ್ಟಾರೆ ಅರ್ಥವೇನು? ನಾವೀಗ ಈ ಆಳವಾದ ವಿಶ್ಲೇಷಣೆಯ ಅಂತಿಮ ಹಂತಕ್ಕೆ ಬಂದಿದ್ದೀವಿ. ಪರೀಕ್ಷೆಯಲ್ಲಿ ಕೊನೆಯಲ್ಲಿ ಬರೆಯಲೇಬೇಕಾದ ಕನ್ಕ್ಲೂಷನ್ ನೋಡೋಣ. ಕನ್ಕ್ಲೂಷನ್: ವೇಟಿಂಗ್ ಫಾರ್ ಗೋಡೋ ಕೇವಲ ಒಂದು ನಾಟಕ ಅಲ್ಲ, ಇದು ಆಧುನಿಕ ಸಾಹಿತ್ಯದ ಬಹುದೊಡ್ಡ ಮೈಲಿಗಲ್ಲು ಮತ್ತು ಥಿಯೇಟರ್ ಆಫ್ ದಿ ಅಬ್ಸರ್ಡ್ನ ಅತ್ಯುತ್ತಮ ಉದಾಹರಣೆ. ಅತ್ಯಂತ ಕಡಿಮೆ ಆಕ್ಷನ್, ಪುನರಾವರ್ತಿತ ಸಂಭಾಷಣೆ ಮತ್ತು ಸಾಂಕೇತಿಕ ಪಾತ್ರಗಳ ಮೂಲಕ ಬೆಕೆಟ್ ಅವರು ಮಾನವ ಅಸ್ತಿತ್ವದ ಶೂನ್ಯತೆಯನ್ನ ತೋರಿಸಿದ್ದಾರೆ. ಇದೊಂದು ಟ್ರಾಜಿಕಾಮಿಡಿ ಅಲ್ವಾ? ಹೌದು, ಅಂದ್ರೆ ಇದರಲ್ಲಿ ಹಾಸ್ಯವೂ ಇದೆ, ದುರಂತವೂ ಇದೆ. ಅರ್ಥಹೀನ ಜಗತ್ತಿನಲ್ಲಿ ಅರ್ಥ, ಭರವಸೆ ಮತ್ತು ಉದ್ದೇಶಕ್ಕಾಗಿ ಮಾನವೀಯತೆಯ ಹುಡುಕಾಟವೇ ಈ ನಾಟಕದ ತಿರುಳು. ಯಾವುದೇ ಸ್ಪಷ್ಟ ಉತ್ತರಗಳನ್ನ ನೀಡದೇ ಇದ್ರೂ ಇದರಲ್ಲಿರೋ ತಾತ್ವಿಕ ವಿಷಯಗಳು ಪ್ರಪಂಚದಾದ್ಯಂತ ಓದುಗರ ಮೇಲೆ ನಿರಂತರವಾಗಿ ಪ್ರಭಾವ ಬೀರ್ತಾನೇ ಇದೆ. ಹೌದು ವಿದ್ಯಾರ್ಥಿಗಳೇ, ಈ ಆಳವಾದ ವಿಶ್ಲೇಷಣೆ ನಿಮ್ಮ ಪರೀಕ್ಷಾ ಸಿದ್ಧತೆಗೆ ಸಹಾಯ ಮಾಡಿದೆ ಅಂತ ಭಾವಿಸ್ತೀವಿ. ಇಂತಹ ಮತ್ತಷ್ಟು ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. Hey Karnataka viewers, if you find this explanation helpful, kindly subscribe to this YouTube channel for more English literature and literary theory lectures. Jai RCB.